ನೀವು ದಿ ಗ್ರೇಟ್ ಶೈಲಜಾ. ಏನು ಮೇಡಮ್, ಇಲ್ಲಿವರೆಗೂ ನಮ್ಮಂಥ ಬಡವ್ರನ್ನ ಹುಡ್ಕೊಂಬಂದ್ಬಿಟ್ಟಿದ್ದೀರಾ? ಇನ್ನೂ ಏನಾದರೂ ನನ್ನಿಂದ ಕಿತ್ಕೊಂಡು ಹೋಗೋದು ಬಾಕಿ ಇತ್ತಾ? ಹ್ಞೂ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಲ್ವಾ? ಅವತ್ತು ವಿಷ ಕುಡ್ಬಿಟ್ಟಿದ್ದೀನಿ ಕಾಪಾಡು ಅಂತ ಕಾಲ್ ಮಾಡಿದಾಗ ನಿಜ ನೀನು ಈ ಥರ ನನಗೆ ಮೋಸ ಮಾಡ್ತೀಯ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನನಗೆ ಸಿಕ್ಕಿಲ್ಲ. ಏನಾದರೂ ನನಗೆ ನೀ ಈ ಥರ ಮಾಡ್ತೀಯಾ ಅಂತ ಅರ್ಥ ಆಗಿದ್ದಿದ್ರೆ ನನ್ನ ಹತ್ರ ಕೂಡ ನೀನು ಸೇರಿಸ್ತಾ ಇರಲಿಲ್ಲ. ಆವತ್ತು ಹಾಸ್ಪಿಟ್ಲಿನಲ್ಲಿ ಇದೇ ಕೈಯಿಂದ ನಾನು ನಿನಗೆ ಎಷ್ಟು ಸೇವೆ ಮಾಡಿದ್ದೀನಿ ನೆನಪಿದೆಯಾ? ತಾಯಿ ಥರ ಪ್ರೀತಿಯಿಂದ ನಿನಗೆ ಆರೈಕೆ ಮಾಡಿದೆ. ತಂದೆ ಥರ ಧೈರ್ಯ ಹೇಳಿ ನನ್ನ ಜೊತೆನಲ್ಲಿ ಇರ್ತೀನಿ ಅಂತ ನಿನಗೆ ಧೈರ್ಯ ತುಂಬಿದೆ. ಬರೀ ಒಂದೇ ಒಂದು ತಿಂಗಳಿನಲ್ಲಿ 10-15 ವರ್ಷದಿಂದ ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿರೋ ಎಲ್ಲ ದುಡ್ಡನ್ನೂ ಎತ್ಕೊಂಡು ಹೋಗ್ಬಿಟ್ಟಲ್ಲೇ. ಹೌದು, ನೀನು ಯಾರದು ನಿನ್ನ ಲವರಂದೆ? ವಿಜಯ್. ಹಾಂ, ಇಬ್ಬರೂ ಸೇರ್ಕೊಂಡು ಮಾಡಿರೋ ಪ್ಲ್ಯಾನ್ ಇದು ಅಲ್ವಾ? ನನ್ನ ದುಡ್ಡು ಕೂಡಿಟ್ಟಿರೋದು ನಿನಗೆ ಗೊತ್ತಿತ್ತು, ಅದನ್ನು ಎಲ್ಲಿಟ್ಟಿದ್ದೀನಿ ಅಂತಲೂ ಗೊತ್ತಿತ್ತು, ಯಾವ ಥರ ತಗೋಬೇಕು ಅನ್ನೋದು ಗೊತ್ತಿತ್ತು ಅಲ್ವಾ? ಲೇ ಹುಚ್ಚಿ, ನೀ ಏನಾದರೂ ನನ್ನ ಜೊತೆನಲ್ಲಿ ಚೆನ್ನಾಗಿದ್ದಿದ್ದರೆ ಇವತ್ತು ಈ ಕಂಪ್ನಿಗೆ ನೀನು ಒಬ್ಳು ಓನರು. ನೀನೇ ನಿನ್ನ ಕೈಯಾರ ಎಲ್ಲನೂ ಹಾಳು ಮಾಡಿಕೊಂಡು ಇನ್ನೊಬ್ಬರ ಹತ್ರ ಬಂದು ಕೆಲಸ ಬೇಕಂತ ಭಿಕ್ಷೆ ಬಿಡ್ತಾ ಇದೆಯಲ್ಲ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಥೂ. ಪ್ರೀತಿನಲ್ಲಿ ಮೋಸ ಮಾಡೋದು ಕೇಳಿದ್ದೆ, ಸಂಬಂಧಗಳಲ್ಲಿ ಮೋಸ ಮಾಡೋದು ಕೇಳಿದ್ದೆ, ಸ್ನೇಹಕ್ಕೆ ಮೋಸ ಮಾಡಿದವಳು ಬೆಂಕಿ ಇಟ್ಟವಳು ನೀನೊಬ್ಳನ್ನೇ ನನ್ನ ಒಂದು ಲೈಫಲ್ಲಿ ನೋಡಿದ್ದು. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗು. ಯಾವುದೇ ಕಾರಣಕ್ಕೂ ಮತ್ತೆ ನನ್ನ ಹತ್ರ ಬರ್ಕೊಡ್ದು, ಯಾವುದೇ ಸಹಾಯ ನೀನು ಕೇಳ್ಕೊಡ್ದು. ಜಸ್ಸಿ, ಪ್ಲೀಸ್ ಸೆಂಡ್ ಹರ್ ಔಟ್. ಅದರ್ವೈಸ್ ನಾನು ಇನ್ನೊಂದು ಮುಖ ನೋಡಬೇಕಾಗುತ್ತೆ. ಕಷ್ಟಪಟ್ಟು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದು ನನ್ನಂಥ ಕಷ್ಟಪಡ್ತಾ ಇರೋ 10 ಜನ ಲೇಡೀಸ್ಗೆ ಹೆಲ್ಪ್ ಆಗಲಿ ಅಂತ. ನಿನ್ನಂಥ ಕಚಡಗಳಿಗೆಲ್ಲ ಇಲ್ಲಿ ಜಾಗ ಇಲ್ಲ. ಇನ್ನು 5 ನಿಮಿಷ ನೀ ಏನಾದರೂ ಇಲ್ಲೇ ಇದ್ದರೆ ಲೈಫಲ್ಲಿ ಎಷ್ಟೊಂದು ಕಷ್ಟಗಳನ್ನ ನೋಡ್ಬಿಟ್ಟಿದ್ದೀನಿ. ಜೈಲನ್ನ ನೋಡೋದು ಒಂದೇ ಬಾಕಿ, ಅದು ನಿನ್ನಿಂದನೇ ಆಗೋಗ್ಬಿಡುತ್ತೆ. ದಯವಿಟ್ಟು ಇಲ್ಲಿಂದ ಹೊರಡಿ ಮೇಡಮ್.